ಕನ್ನಡಿಗರ ವಿರುದ್ಧ ಮತ್ತೆ ದರ್ಪ ತೋರಿಸಿದ್ನ ಸೋನು ನಿಗಮ್ ಪದೇ ಪದೇ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇರೋದಾದ್ರೂ ಯಾಕೆ? ಸಾರಿ ಕೇಳುವಂತ ನೆಪದಲ್ಲಿ ಮತ್ತೊಮ್ಮೆ ಅಹಮ್ಮನ್ನ ತೋರಿಸಿದ್ದಾನೆ ಈ ಗಾಯಕ. ಇದಕ್ಕೆ ಕನ್ನಡಿಗರು ತಕ್ಕ ಶಾಸ್ತಿಯನ್ನ ಮಾಡ್ತಾರ. ಈಗ ಆಲ್ರೆಡಿ ಸೋನು ನಿಗಮ್ ವಿರುದ್ಧ FIR ದಾಖಲಾಗಿದೆ. ಪೊಲೀಸರು ಯಾವ ರೀತಿಯಾಗಿ ಪಾಠವನ್ನ ಕಲಿಸ್ತಾರೆ ಕಾದು ನೋಡಬೇಕಾಗಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे so rudely threatening कि कन्नड़ा कन्नड़ा. यही कारण है पहलगाम में जो हुआ है ना, यही कारण है. ಇವತ್ತು ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು, ಅನ್ನ ಕೊಟ್ಟರು, ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂತ ನಮ್ಮ ಕನ್ನಡಿಗರ ವಿರುದ್ಧನೇ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಕನ್ನಡಿಗರ ಭಾವನೆಗಳಿಗೆ ಮತ್ತೆ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿರ್ತಕ್ಕಂಥ ಸೋನು ನಿಗಮ್ ಅವರ ಆ ಹೇಳಿಕೆ ಯಾವುದೇ ಕಾರಣಕ್ಕೂ ಚಿತ್ರರಂಗ ವಾಣಿಜ್ಯ ಮಂಡಳಿ ಮತ್ತು ನಮ್ಮ ಚಿತ್ರರಂಗದ ಯಾವುದೇ ಅವಿಭಾಜ್ಯ ಸಂಘದವರು ಕೂಡ ಅಂಗದವರು ಕೂಡ ಇದನ್ನ ಸಹಿಸ್ಕೊಳ್ಳಕ್ ಆಗದೆ ಇರತಕ್ಕಂಥದ್ದು. ಕನ್ನಡಿಗರನ್ನ ಕಂಡ್ರೆ ಉರ್ಕೊಳ್ಳೋರು ಒಬ್ರ ಗಿಬ್ರ ಅಂತ ಇತ್ತೀಚೆಗೆ ಕನ್ನಡಿಗರು ಅಂದ್ರೆ ಉತ್ತರ ಭಾರತದವರಿಗೆ ಎಲ್ಲೆಲ್ಲೋ ಉರಿತಾಗಿದೆ. ಇರೋಕೆ ಕರ್ನಾಟಕ ಬೇಕು, ಕರ್ನಾಟಕದಲ್ಲಿ ಕೆಲಸ ಬೇಕು, ಆದ್ರೆ ಕನ್ನಡ ಪ್ಲೀಸ್ ಅಂದ್ರೆ ಮಾತ್ರ ಇವರಿಗೆ ತಡ್ಕೊಳ್ಳೋಕೆ ಆಗಲ್ಲ. ಕನ್ನಡಿಗರು ಅತಿ ಮಾಡ್ತಾರೆ ಅಂತ ಹೇಳಿಕೊಂಡು ಇವರೇ ಕನ್ನಡಿಗರ ವಿರುದ್ಧ ಅತಿ ಮಾಡ್ತಾರೆ. ಈಗ ಸಿಂಗರ್ ಸೋನು ನಿಗಮ್ ಸಹ ಅದನ್ನೇ ಮಾಡ್ತಾಗಿದ್ದಾರೆ. ಗೌರವ ಪ್ರೀತಿ ಕೊಟ್ಟ ಕನ್ನಡಿಗರ ವಿರುದ್ಧ ಸೋನು ಸೇಡು. ಕನ್ನಡಿಗರ ವಿರುದ್ಧ ಮತ್ತೆ ಉದ್ದಟತನ ತೋರಿಸಿದ ಸಿಂಗರ್. ಸೋನು ನಿಗಮ್ ವಿರುದ್ಧ ಕೇಸ್, ತಕ್ಕ ಶಾಸ್ತಿ ಮಾಡ್ತಾರಾ ಕನ್ನಡಿಗರು? ಎಸ್, ಸಿಂಗರ್ ಸೋನು ನಿಗಮ್ ಅವರನ್ನ ಉತ್ತರ ಭಾರತದವರು ಪ್ರೀತಿಸಿದ್ದಕ್ಕಿಂತ ಕನ್ನಡಿಗರು ಅವರನ್ನ ಪ್ರೀತಿಸಿ ಗೌರವ ಕೊಟ್ಟಿದ್ದೇ ಹೆಚ್ಚು. ಸೋನು ನಿಗಮ್ ಅವರ ಕನ್ನಡದ ಹಾಡುಗಳನ್ನ ಕನ್ನಡಿಗರು ತುಂಬಾನೇ ಇಷ್ಟಪಟ್ಟು ಹಿಟ್ ಮಾಡಿದ್ರು. ಅದಕ್ಕೆ ಸೋನು ನಿಗಮ್ಗೆ ಕನ್ನಡದಲ್ಲಿ ಅಷ್ಟೊಂದು ಪಾಪ್ಯುಲಾರಿಟಿ ಬಂದಿದೆ. ಸದ್ಯ ಯಾವ ಭಾಷೆಗಳಲ್ಲೂ ಸೋನು ನಿಗಮ್ಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ. ಕನ್ನಡ ಸಿನಿಮಾಗಳಲ್ಲಿ ಮಾತ್ರ ಅವರಿಗೆ ಇನ್ನೂ ಅವಕಾಶಗಳು ಸಿಗ್ತಾಗಿವೆ. ಇಷ್ಟೆಲ್ಲಾಗಿದ್ರು ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಅವಹೇಳನ ಮಾಡಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತರ ಭಾರತದವರಿಗೆ ಕನ್ನಡಿಗರು ಕನ್ನಡ ಕಲಿಯಿರಿ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತಾಗಿರೋದು ಎಲ್ಲ ಉತ್ತರ ಭಾರತೀಯರಿಗೂ ಕಿರಿಕಿರಿ ಮಾಡ್ತಾಗಿದೆ. ಕನ್ನಡ ಮಾತಾಡಿ ಅನ್ನೋದನ್ನೇ ಅವರು ಕನ್ನಡಿಗರ ಉದ್ದಟತನ ಅಂತ ತಿಳ್ಕೋತಾಗಿದ್ದಾರೆ. ಅದಕ್ಕೆ ಅವರಿಗೆ ಕನ್ನಡ ಕನ್ನಡ ಅನ್ನೋದು ಕಿವಿಗೆ ಬಿದ್ದ ತಕ್ಷಣ ಮೈಯೆಲ್ಲ ಉರಿ ಹತ್ಕೊಳ್ತಾಗಿದೆ ಅನ್ಸತ್ತೆ. ಅದಕ್ಕೆ ಮೊನ್ನೆ ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಸೋನು ನಿಗಮ್ ಕನ್ನಡ ಹಾಡಿ ಅಂತ ಕೇಳಿದ ತಕ್ಷಣ ಸಿಕ್ಕಾಪಟ್ಟಿ ಹುರ್ಕೊಂಡ್ಬಿಟ್ಟಿದ್ದ. ಕನ್ನಡಿಗರ ಬಗ್ಗೆ ಆಡಬಾರದ ಮಾತನ್ನ ಆಡಿದ್ದ. ಕನ್ನಡಿಗರ ಋಣದಲ್ಲಿ ಬದುಕ್ತಾಗಿರೋ ಸೋನು ನಿಗಮ್ ಅಂದು ಕಾರ್ಯಕ್ರಮದಲ್ಲಿ ದೊಡ್ಡ ತಪ್ಪು ಮಾಡಿದ್ದ. ಕನ್ನಡ ಹಾಡು ಹಾಡಿ ಅಂತ ಒಬ್ಬ ಅಭಿಮಾನಿ ಕೇಳಿದ್ದಕ್ಕೆ ಹಾಡ್ತೀನಿ ವೇಟ್ ಮಾಡಿ ಅಂತ ಹೇಳೋದು ಬಿಟ್ಟು ನಿಮ್ಮಂಥವರಿಂದಲೇ ಪಹಲ್ಗಾಮ್ ರೀತಿಯ ಉಗ್ರ ದಾಳಿಗಳು ನಡೀತಾಗಿರೋದು ಅಂತ ಹೇಳಿಬಿಟ್ಟಿದ್ದ. ಅಸಲಿಗೆ ಅಲ್ಲಿ ಆ ಮಾತು ಹೇಳೋ ಅವಶ್ಯಕತೆಯೇ ಇರಲಿಲ್ಲ. ಕಾರ್ಯಕ್ರಮ ನಡೀತಾಗಿರೋದು ಬೆಂಗಳೂರಿನಲ್ಲಿ. ಅಲ್ಲಿ ಹಾಡು ಕೇಳ್ತಾಗಿದ್ದವರು ಕನ್ನಡಿಗರು. ಅವರಿಗಾಗಿ ಒಂದು ಕನ್ನಡ ಹಾಡು ಹಾಡಬಹುದಿತ್ತು, ಅಥವಾ ಸ್ವಲ್ಪ ಸಮಯದ ನಂತರ ಹಾಡ್ತೀನಿ ಅಂತ ಹೇಳಬಹುದಿತ್ತು. ಆದ್ರೆ ಅದನ್ನೆಲ್ಲ ಬಿಟ್ಟು ಸೋನು ನಿಗಮ್ ಉದ್ದಟತನದ ಮಾತುಗಳನ್ನ ಹೇಳಿದ್ದ. ಅದೇ ಈಗ ಕನ್ನಡಿಗರನ್ನ ಕೆರಳುವಂತೆ ಮಾಡಿದೆ. ಎಸ್, ಕನ್ನಡಿಗರು ಏನನ್ನ ಬೇಕಾದ್ರೂ ಸಹಿಸಿಕೊಳ್ತಾರೆ, ಆದ್ರೆ ನೆಲ ಜಲ ಭಾಷೆ ವಿಚಾರದಲ್ಲಿ ಮಾತ್ರ ರಾಜಿ ಆಗಲ್ಲ. ಸೋನು ನಿಗಮ್ ಕಾರ್ಯಕ್ರಮವೊಂದರಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡಿದ್ದಾನೆ ಅಂತ ಗೊತ್ತಾಗಿದ್ದೇ ತಡ. ಕನ್ನಡಿಗರು ಕನ್ನಡ ಸಂಘಟನೆಗಳು ಸೋನು ನಿಗಮ್ ವಿರುದ್ಧ ತಿರುಗಿ ಬಿದ್ದಿದ್ದು ಅವರು ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. ಅಷ್ಟೇ ಅಲ್ಲದೆ ಕನ್ನಡ ಸಿನಿಮಾಗಳಲ್ಲಿ ಮುಂದೆ ಅವರಿಗೆ ಯಾರು ಅವಕಾಶ ಕೊಡಬಾರದು ಅಂತ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇವತ್ತು ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು, ಅನ್ನ ಕೊಟ್ಟರು, ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂತ ನಮ್ಮ ಕನ್ನಡಿಗರ ವಿರುದ್ಧನೇ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಇನ್ನು ಮುಂದೆ ಯಾವುದೇ ಖಾಸಗಿ ಕಂಪನಿಗಳಾಗಿರ್ಬೋದು ಅಥವಾ
ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಇವತ್ತು ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ. ಇವತ್ತು ಈ ಲೆಟರ್ನ ಕೊಡ್ತಾ ಇದೀವಿ ಅವರಿಗೆ. ಯಾವುದೇ ಚಲನಚಿತ್ರ ನಿರ್ಮಾಪಕರು, ಯಾವುದೇ ಚಲನಚಿತ್ರದವರು ಈತನನ್ನ ಕರ್ಸೇನಾರು ಹಾಡು ಹೇಳಿದ್ರೆ ನಿಮ್ಮ ಚಿತ್ರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಎಸ್, ನಾವು ಮೊದಲೇ ಹೇಳಿದ ಹಾಗೆ ಈಗ ಸೋನು ನಿಗಮ್ ಜಮಾನ ಮುಗಿದಿದೆ. ಈ ಹಿಂದಿನ ರೀತಿ ಅವರಿಗೆ ಲಕ್ಷ ಲಕ್ಷ ಕೊಟ್ಟು ಅವರಿಂದ ಸಿನಿಮಾಗೆ ಹಾಡು ಹಾಡಿಸೋರು ಯಾರೂ ಇಲ್ಲ. ಅದೇ ಕಾರಣಕ್ಕೆ ಅವರು ಸ್ಕೂಲ್ ಕಾಲೇಜ್ ಅಂತ ಫಂಕ್ಷನ್ಗಳಲ್ಲಿ ಹಾಡ್ತಾ ಇದ್ದಾರೆ. ಅಲ್ಲೂ ತಮ್ಮ ದರ್ಪ ತೋರಿಸಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಹಾಡಲು ಅವಕಾಶಗಳೇ ಇಲ್ಲದಂತೆ ಮಾಡಿಕೊಂಡಿದ್ದಾರೆ. ಅಸಹಕಾರದ ಮೂಲಕ ಯಾವುದೇ ರೀತಿಯಿಂದ ಯಾವುದೇ ಕಾರಣಕ್ಕೂ ಅವರು ಇನ್ನು ಮುಂದಕ್ಕೆ ಕನ್ನಡದಲ್ಲಿ ಅವರು ಹಾಡೋ ಹಾಗಿಲ್ಲ. ಅಷ್ಟೇ ಅಲ್ಲ, ಅದ್ರ ಪರವಾಗಿ ನಾಳೆ ನಾವೇನು ತೀರ್ಮಾನ ತಗೊಂತೀವಿ, ಮಾತೃ ಸಂಸ್ಥೆ ಏನು ತೀರ್ಮಾನವನ್ನು ತಗೊಳುತ್ತೆ, ಅದೇ ತೀರ್ಮಾನವನ್ನ ನಾವು ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ FFI ಅಂತ ಏನು ಕರಿತೀವಿ, ಮತ್ತೆ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ SFIC ಅಲ್ಲಿಗೂ ಕೂಡ ಕನ್ನಡದ ಭಾಷೆಯನ್ನ, ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿದ್ರೆ ಏನಾಗುತ್ತೆ ಅಂತಕ್ಕಂತಹ ಬಿಸಿ ಸೋನು ನಿಗಮ್ ಅವರಿಗೆ ಮುಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಇಷ್ಟೆಲ್ಲ ಆದ ನಂತರವಾದರೂ ಸೋನು ನಿಗಮ್ ತಮ್ಮ ತಪ್ಪನ್ನ ತಿಳ್ಕೋತಾರೆ. ಕನ್ನಡಿಗರ ಕ್ಷಮೆ ಕೇಳ್ತಾರೆ ಅಂದ್ರೆ ಇಲ್ಲ. ಅವರು ತನ್ನ ದ್ವೇಷವನ್ನ ಮತ್ತೊಮ್ಮೆ ತೋರಿಸಿಕೊಂಡಿದ್ದಾರೆ. ಕನ್ನಡಿಗರ ವಿರುದ್ಧ ಮತ್ತೆ ದರ್ಪ ತೋರಿಸಿದ್ದಾರೆ. ಅದಕ್ಕೆ ಈಗ ಅವರಿಗೆ ಪೊಲೀಸ್ ಸಂಕಟ ಎದುರಾಗಿದೆ. ಖ್ಯಾತ ಗಾಯಕ ಸೋನು ನಿಗಮ್ ಅವರ ವಿರುದ್ಧ ದೂರು ದಾಖಲಾಗಿದ್ದು, ಸೋನು ನಿಗಮ್ ವಿರುದ್ಧ FIR ದಾಖಲಾದ ಹಿನ್ನೆಲೆಯಲ್ಲಿ ಸೋನು ನಿಗಮ್ಗೆ ನೋಟಿಸ್ ನೀಡಲು ಸಿದ್ಧತೆ ಮಾಡಲಾಗಿದೆ. ಪ್ರಕರಣ ಸಂಬಂಧ ನೋಟಿಸ್ ನೀಡಿ ವಿಚಾರಣೆ ನಡೆಸಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸೋನು ನಿಗಮ್ಗೆ ವಾಟ್ಸ್ಆಪ್ ಮೂಲಕ ನೋಟಿಸ್ ನೀಡಲು ನಿರ್ಧಾರ ಮಾಡಲಾಗಿದ್ದು, ಅವಲಹಳ್ಳಿ ಪೊಲೀಸರು ಪ್ರಕರಣದ ತನಿಖೆ ನಡೆಸಲು ತೀರ್ಮಾನಿಸಿದ್ದಾರೆ. ಈಗಾಗಲೇ ಕಾರ್ಯಕ್ರಮದ ವಿಡಿಯೋ ತುಣುಕುಗಳನ್ನ ಸಂಗ್ರಹಿಸಿದ ಪೊಲೀಸರು ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಯ ವಿಡಿಯೋಗಳ ಪರಿಶೀಲನೆ ಮಾಡಿದ್ದಾರೆ. ವಿವಾದಾತ್ಮಕ ಹೇಳಿಕೆ ಸಂಬಂಧ ಸೋನು ನಿಗಮ್ ವಿಚಾರಣೆ ನಡೆಸಿ ಹೇಳಿಕೆ ಪಡೆಯಲು ನಿರ್ಧಾರ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಆ ಮಾತು ಹೇಳಿದ್ದೀರಿ? ಪಹಲ್ಗಾಮ್ ದಾಳಿಗೂ ಕನ್ನಡಕ್ಕೂ ಏನು ಸಂಬಂಧ ಎಂದು ಪ್ರಶ್ನಿಸಲಿದ್ದಾರೆ. ಕನ್ನಡ ಎಂದಿದ್ದಕ್ಕೆ ಪಹಲ್ಗಾಮ್ ದಾಳಿ ಆಯ್ತು ಎಂಬ ಗಾಯಕ ಸೋನು ನಿಗಮ್ ಅವರು ಹೇಳಿರುವ ಹೇಳಿಕೆ ವಿವಾದ ಸೃಷ್ಟಿಸಿದೆ. ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸೋನು ನಿಗಮ್ ಅವರು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ನಡೆದ ಘಟನೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಕನ್ನಡ ಎಂದು ಪ್ರೀತಿಯಿಂದ ಕರೆಯೋದಕ್ಕೂ ಕನ್ನಡ ಎಂದು ಧಮ್ಕಿ ಹಾಕೋದಕ್ಕೂ ವ್ಯತ್ಯಾಸ ಆಗಿದೆ ಅಂತ ಮತ್ತೊಮ್ಮೆ ಉದ್ದಟತನ ತೋರಿಸಿದ್ದಾರೆ. ಮೊದಲಿಗೆ ಸೋನು ನಿಗಮ್ ಅವರು ಕನ್ನಡ ಎಂದು ಧಮ್ಕಿ ಹಾಕುವುದಕ್ಕೂ ವ್ಯತ್ಯಾಸ ಆಗಿದೆ ಎಂದು ಮಾತು ಶುರು ಮಾಡಿದ್ರು. ವೇದಿಕೆ ಬಳಿ 4-5 ಜನರು ಇದ್ರು. ತುಂಬಾ ಕಿರುಚಾಡ್ತಿದ್ರು. ಶೋಗೆ ತುಂಬಾ ತೊಂದರೆ ಮಾಡ್ತಿದ್ರು. ಪಹಲ್ಗಾಮ್ನಲ್ಲಿ ಪ್ಯಾಂಟ್ ಕಳಚುವಾಗ ಭಾಷೆ ಕೇಳಿಲ್ಲ ಎಂಬುದನ್ನ ಅವರಿಗೆ ಹೇಳೋದು ಅನಿವಾರ್ಯವಾಗಿತ್ತು ಎಂದಿದ್ದಾರೆ. ಯಾವುದೇ ರಾಜ್ಯಕ್ಕೆ ಹೋದ್ರು, ಎಲ್ಲೇ ಹೋದ್ರು ಈ ರೀತಿ ಕೆಲವು ಕೆಟ್ಟವರು ಇದ್ದೇ ಇರ್ತಾರೆ. ಜಗತ್ತು ಪ್ರೀತಿಯಿಂದ ನಿಮ್ಮ ಜೊತೆ ನಡೆದುಕೊಳ್ಳುವಾಗ ಯಾರೊಬ್ಬರು ಬೆದರಿಕೆ ಹಾಕಬಾರದು ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಸೋನು ನಿಗಮ್ ಯಾವಾಗಲೂ ಕನ್ನಡ ಹಾಡನ್ನ ಹಾಡಲು ರೆಡಿಯಾಗಿ ಬಂದಿರ್ತಾರಂತೆ. ಇದನ್ನು ಅನೇಕ ಬಾರಿ ಹೇಳಿದ್ದಾರೆ. ಶೋ ಸಮಯದಲ್ಲಿ ನಾನು ಹಾಡುವಾಗ ಕೆಲವು ಜನರು ಬೆದರಿಕೆ ಹಾಕುವಂತೆ ಮಾಡಿದ್ರು. ಹಾಡು ಹೇಳಿ ಎಂದ್ರು. ಎಲ್ಲ ಕನ್ನಡಿಗರು ಹಾಗೆ ಅಲ್ಲ, ಕನ್ನಡಿಗರು ಒಳ್ಳೆಯವರು ಎಂದು ವಿಡಿಯೋ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಗಾಯಕ. ಆದ್ರೆ ಅದಾಗಲೇ ಆಗಬೇಕಾದ ಡ್ಯಾಮೇಜ್ ಆಗೋಗಿದ್ದು ಸೋನು ನಿಗಮ್ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಸೋನು ನಿಗಮ್ಗೆ ಕನ್ನಡದಲ್ಲಿ ಯಾರೂ ಅವಕಾಶ ಕೊಡಬಾರದು ಅಂತ ತೀರ್ಮಾನಿಸಲಾಗಿದೆ. ನೋಡಿದ್ರಲ್ಲ, ಒಂದು ಕಡೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂಥದ್ದು. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಬಟ್ಟೆ ಬಿಚ್ಕೊಂಡು ಓಡಾಡಿದ್ಲಲ್ಲ ಯುವತಿಯ, ಆ ವಿಡಿಯೋ ಟ್ರೆಂಡ್ ಆಗ್ತಾ ಇದೆ. ಅದರ ಜೊತೆಗೆ ಸೋನು ನಿಗಮ್ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ.